ಆ್ಯಕ್ಚುಲಿ ಅವ್ನು ಆಲ್ರೆಡಿ ಲಗೇಜ್ ಎಲ್ಲ ತೊಗೊಂಡು ಈಸ್ ಆಲ್ರೆಡಿ ಸಿಟ್ಟಿಂಗ್ ಔಟ್ ಸೈಡ್ ಡಿಪಾರ್ಚರಿಂದ ಹೊರಗೆ ಬಂದಿದ್ದಾನೆ. ನಾವು ಈ ನಾಟ್ ಇವನ್ ಏರ್ಪೋರ್ಟ್ ರೋಡಿಗೂ ಸಹಿತ ಇನ್ನೂ ಬಂದಿಲ್ಲ. ನಾವು ವಿ ಆರ್ ಸ್ಟಿಲ್ ವೆರಿ ಫಾರ್. ಅವನೇ ಬಂದು ನಮಗೆ ಕಾಯ್ತಾ ಇದ್ದಾನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ನಾನು ಇವಾಗ 6:30 ಆಗಿದೆ. ನನಗೆ ಎದ್ದೊಳಕ್ಕೆ ಮನಸ್ಸಿರಲಿಲ್ಲ, ಬಟ್ ನನ್ನ ಮಗ ಎದ್ದೊಳಿಸಿದ್ದಾನೆ. ಅವ್ನು ಕರೆಕ್ಟ್ 6:15 6:30 ಎದ್ಬಿಡ್ತಾನೆ. ಸೊ ಇವತ್ತು ನನ್ನ ಹಸ್ಬೆಂಡ್ ವಾಪಸ್ ಇಂಡಿಯಾಗೆ ಬರ್ತಿದ್ದಾರೆ. ಸೊ ಆಫ್ಟರ್ ಎಷ್ಟು 1.5 years ಆದಮೇಲೆ 1.5-2 years ಆದಮೇಲೆ ವಾಪಸ್ ಬರ್ತಿದ್ದಾರೆ. ಸೊ ಫುಲ್ ಹ್ಯಾಪಿ. ನಾನು ನನ್ನ ಮಗ 2 months ಇದ್ದಾಗ ಹೋಗಿದ್ದವರು. ಸೊ ಅದಾದಮೇಲೆ ಆಫ್ಟರ್ 4 months ಬರ್ತಿದ್ದಾರೆ. ಹಿ 6 months ನಾವು. ಸೊ ತುಂಬ ಖುಷಿ ಆಗ್ತಾಯಿದೆ. ಆ್ಯಂಡ್ ಬೇಬಿ ಅವನ ಹತ್ರ ಹೋಗ್ತಾನೋ ಇಲ್ಲೋ ಅಂತಲೂ ಸ್ವಲ್ಪ ಹೆದರಿಕೆ ಇದೆ. ಹೋಪ್ಸೋ ಹೋಗಲಿ, ಇಲ್ಲಾಂದರೆ ಪಾಪ ಫೀಲ್ ಆಗ್ತಾನೆ, ಭಾಳ ಬೇಜಾರಾಗ್ತಾನೆ ಅವನು. ಸೊ ಹಾಗಾಗಿ ಹೋಗ್ತಾನೆ ಅನ್ಸುತ್ತೆ. ವಿಡಿಯೋ ಕಾಲಲ್ಲೆಲ್ಲ ನೋಡ್ತಾ ಇರ್ತಾನೆ, ನಗ್ತಾ ಇರ್ತಾನೆ, ಮಾತಾಡ್ತಾನೆ ಭಾಳ. ಐ ಗೆಸ್ ಹೋಗ್ತಾನೆ. 10:30ಗೆ ಲ್ಯಾಂಡ್ ಆಗೋದು. ಸೊ ನಾನು ಇಲ್ಲಿಂದ 9:30ಗೆ ಹೊರಟ್ರೆ ಸಾಕು, ಬಿಕಾಸ್ ಚೆಕ್ಔಟ್ ಎಲ್ಲ ಮಾಡ್ಕೊಂಡು ಹೊರಗೆ ಬರೋಷ್ಟೊತ್ತಿಗೆ 11:30 ಆಗೋಗುತ್ತೆ. ಆ್ಯಂಡ್ ನಾನು ಬೇಬಿ ಇಬ್ಬರು ಹೋಗ್ತಾಯಿದ್ದೀವಿ. ಸೊ ಇವಾಗ 6:30. ಸ್ಟಿಲ್ ಹ್ಯಾವ್ ಲಾಟ್ ಆಫ್ ಟೈಮ್. ಸ್ನಾನ ಮಾಡಿ ಅವನಿಗೂ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ಇಬ್ಬರೂ ಬೊಕ್ಕೆ ಆರ್ಡ್ರ್ ಮಾಡಬೇಕು. ಮಾಮ್ಸ್ ಬ್ರೀನ್ ಚೆನ್ನಾಗಿರೋ ಬೊಕ್ಕೆ ಆರ್ಡ್ರ್ ಮಾಡೋಣ ನೆನ್ನೆ ಅಂತ ಅಂದ್ಕೊಂಡ್ರೆ ಆರ್ಡ್ರ್ ಮಾಡಿಲ್ಲ. ಇವಾಗ ಬ್ಲಿಂಕಿಟ್ಟಲ್ಲಿ ಇದರಲ್ಲಿ ಯಾವ್ದು ಸಿಗುತ್ತೋ ಅದನ್ನು ತೊಗೋಬೇಕು. ಸೊ ದಿಸ್ ಇಸ್ ದ ಅಪ್ಡೇಟ್. ಸೊ ಸ್ನಾನ ಮಾಡಿಕೊಂಡು ಬಂದು ರೆಡಿಯಾಗಿ ಇವನಿಗೂ ರೆಡಿ ಮಾಡಿಸಿ ತಿಂಡಿ ತಿಂದು ಹೊರಡಬೇಕು. ಕಾಂಟ್ ವೇಟ್ ಟು ಸಿ ಹಿಮ್. ಅಂದರೆ ಐ ನೋ ವಿ ಆರ್ ನಾವು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ತುಂಬ ಇದ್ದೀವಿ. ಫ್ರಮ್ ದ ಬಿಗಿನಿಂಗ್ ಆಫ್ ಅವರ್ ರಿಲೇಷನ್ಶಿಪ್. ನಾನು ಮೈಸೂರಲ್ಲಿದ್ದಿದ್ದು, ಅವ್ನು ಬ್ಯಾಂಗ್ಳೂರಲ್ಲಿದ್ದಿದ್ದು, ಆಮೇಲೆ ದೆನ್ ಅವ್ನು ದುಬೈಗೆ ಹೋಗಿದ್ದು, ಆಮೇಲೆ ನಾನು ಇಂಡ್ಯಾದಲ್ಲಿದ್ದಿದ್ದು, ಆಮೇಲೆ ಸ್ವೀಡನ್. ಹೀಗೆ ಜೊತೆಲಿ ಇದ್ದಿದ್ದಕ್ಕಿಂತ ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದಿದ್ದೇ ಜಾಸ್ತಿ. ಬಟ್ ಒನ್ಸ್ ಯು ಆರ್ ಮ್ಯಾರಿಡ್ ಅಲ್ವಾ, ವಿ ಸ್ಟಾರ್ಟೆಡ್ ಲಿವಿಂಗ್ ವಿತ್ ಹಿಮ್ 24/7. ಆಗ ಇಟ್ಸ್ ವೆರಿ ಹಾರ್ಡ್ ಟು ಸ್ಟೇ ಅವೇ. ನಾನು ಹೋಗಿದ್ದೆ. ಆ್ಯಂಡ್ ಡ್ಯೂ ಟು ಮೈ ಪ್ರೆಗ್ನೆನ್ಸಿ ನನಗೆ ಅಲ್ಲಿ ಯಾಕೋ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡೋದು ಬೇಡ ಅಂತ ಅನ್ನಿಸ್ತು. ಅಂದರೆ ನಾವಿಬ್ಬರೇ ಇರ್ತಾಯಿದ್ವಿ, ಸ್ವಲ್ಪ ಹೆದರಿಕೆ ಫೀಲ್ ಆಯಿತು ನನಗೆ. ಸೊ ಹಾಗಾಗಿ ವಾಪಸ್ ಬಂದೆ ನಾನು. ಆಮೇಲೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ಇಟ್ ಈಸ್ ವೆರಿ ಕೋಲ್ಡ್ ವೆದರ್. ಸಿಕ್ಕಾಪಟ್ಟೆ ಕೋಲ್ಡ್ ಇರುತ್ತೆ ಇಲ್ಲಿ. ಸೊ ಹಾಗಾಗಿ ಬೇಬಿನ ಕರ್ಕೊಂಡು ಹೋಗೋದು ಸದ್ಯಕ್ಕೆ ಬೇಡ ಅಂತ ಅನಿಸಿ ಸದ್ಯದಲ್ಲೇ ಆಮೇಲೆ ನೋಡೋಣ ಮುಂದಕ್ಕೆ. ಬಟ್ ಇವಾಗ ಸದ್ಯಕ್ಕೆ ವಾಪಸ್ ಬಂದುಬಿಡೋಣ ಅಂತ ಡಿಸೈಡ್ ಮಾಡಿ ಈಸ್ ಆಲ್ಸೋ ಕಮಿಂಗ್ ಬ್ಯಾಕ್. ಸೊ ವಿ ಆರ್ ಸೋ ಹ್ಯಾಪಿ. ಫೈನಲಿ ನಮ್ಮ ಫ್ಯಾಮಿಲಿ ರಿಯೂನೈಟ್ ಆಗ್ತಾ ಇದೆ. ಆ್ಯಂಡ್ ಕಾಂಟ್ ವೇಟ್ ಟು ಗೋ ಟು ಅವರ್ ಫೇವ್ರೇಟ್ ಕೆಫೇಸ್. ಒಂಥರ ಚೆನ್ನಾಗಿತ್ತು. ವೀಕೆಂಡ್ಸ್ ಎಲ್ಲ ಅಲ್ಲಿ ಸುತ್ತಾಡ್ಕೊಂಡು ತುಂಬ ಚೆಂದ ಬೇಕಾಗಿದ್ದ ಕಡೆ ಎಲ್ಲ ಹೋಗ್ತಾಯಿದ್ವಿ. ಸೊ ಐ ಕಾಂಟ್ ವೇಟ್ ಟು ರೆಸ್ಯೂಮ್ ದ್ಯಾಟ್. ಆ್ಯಂಡ್ ಬೇಬಿನ ಇವಾಗ ದೊಡ್ಡವನಾಗಿದ್ದಾನೆ, ಆರಾಮಾಗಿ ಎಲ್ಲ ಕಡೆಯೂ ಕರ್ಕೊಂಡು ಹೋಗ್ಬೋದು ಅವನಿಗೆ. ಸೊ ಮಜಾ ಮಾಡೋದಕ್ಕೆ ಕಾಯ್ತಾ ಇದ್ದೀನಿ. ಅವನಿಗೆ ಗೊತ್ತಿಲ್ಲ ನಾನು ಬರ್ತಾಯಿದ್ದೀನಿ ಅಂತ. ಐ ಗೆಸ್ ಮಾಡಿರಬಹುದು ಅವನು, ಗೊತ್ತಿಲ್ಲ. ಬಟ್ ಬರಲ್ಲ ಅಂತಲೇ ನಾನು ಹೇಳಿರೋದು ಅವನಿಗೆ. ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಪ್ ಸೊ ಎಲ್ಲ ಚೆನ್ನಾಗಾಗಲಿ. ಆ್ಯಂಡ್ ರೆಡಿ ಆಗ್ತಾಯಿದೆ ಇವಾಗ. ನಿದ್ದೆ ಬರ್ತಾಯಿದೆ. ಮಾಮ್ಸ್ ಲೈಫ್ ನಿದ್ದೆನೇ ಆಗಿಲ್ಲ. ಆಲ್ಮೋಸ್ಟ್ 5 months ಆಯಿತು ನಿದ್ದೆ ಮಾಡಿಲ್ಲ ನಾನು ಸರಿಗೆ. ನನ್ನ ಹಸ್ಬೆಂಡ್ ಬರ್ತಾರಲ್ವಾ, ಸೊ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡ್ಬೋದು ನಾನು. ಅವ್ನ ಕೈಲಿ ಕೊಟ್ಬಿಡ್ತೀನಿ. ಏನಾದರೂ ಇದ್ದರೆ ಮಧ್ಯದಲ್ಲಿ ಡೇ ಟೈಮಲ್ಲೆಲ್ಲ ಆರಾಮಾಗಿ ಇವಾಗ ಆಟ ಆಡ್ಕೊಂಡು ಎಲ್ಲರ ಹತ್ರನೂ ಇರ್ತಾನೆ. ಫಸ್ಟ್ ಏನು ಇರ್ತಿರ್ಲಿಲ್ಲ ಯಾರ ಹತ್ರನೂ, ಬಟ್ ಇವಾಗ ಇರ್ತಾನೆ ಎಲ್ಲರ ಹತ್ರನೂ. ಹಾಗಾಗಿ ಮಾರ್ನಿಂಗ್ ಟೈಮ್ ಯಾವಾಗಲೂ ಕೊಟ್ಬಿಟ್ಟು ಒಂದು ಚಂದ ನ್ಯಾಪ್ ಮಾಡ್ತೀನಿ. 2 hours ಆರಾಮಾಗಿ ಆಟ ಆಡ್ಕೊಂಡು ಇರ್ತಾನೆ. 2 hours ಏನು ತೊಂದರೆ ಇಲ್ಲ.
ಅದಂತೂ ಫುಲ್ ಖುಷಿಯಾಗಿಬಿಟ್ಟಿದ್ದು. ನಮ್ಮ ಮಾಮ್ ಇನ್ಸೈಡ್ ಮೀ ಈಸ್ ವೆರಿ ಹ್ಯಾಪಿ ಬಿಕಾಸ್ ಐ ಕ್ಯಾನ್ ಶೇರ್ ಆಲ್ ರೆಸ್ಪಾನ್ಸಿಬಿಲಿಟಿ, ನಾಟ್ ಶೇರ್ ಕಂಪ್ಲೀಟ್ಲಿ ಕೊಟ್ಬಿಡ್ತಾನೆ ಅವನಿಗೆ. ಬಿಕಾಸ್ ರಿಯಲಿ ಐ ನೀಡ್ ಎ ಬ್ರೇಕ್. ಆನೆಸ್ಟ್ಲಿ ತುಂಬ ಟಯರಿಂಗ್ ರೈಟ್ ನಾವು ನನಗೆ. ಸ್ಲೀಪ್ಲೆಸ್ ನೈಟ್ಸ್ ಫ್ರಮ್ ಮಾರ್ನಿಂಗ್ ಟು ನೈಟ್ ನೋಡ್ಕೊಂಡು ನೋಡಿಕೊಂಡು ಮುಂದೆನೇ ಕೂತಿರ್ಬೋದು. ಸೊ ಇಟ್ಸ್ ಕ್ವೈಟ್ ಟಯರಿಂಗ್, ಬಟ್ ಸಮ್ ಐ ಹ್ಯಾವ್ ಮ್ಯಾನೇಜ್ಡ್. ಬಟ್ ಐ ಆಮ್ ಹ್ಯಾಪಿ ಹಿ ಈಸ್ ಕಮಿಂಗ್. ಐ ಲೈಕ್ ಇಟ್. ಸೊ ನಾನೊಬ್ಬ ರೆಡಿ ಆಗ್ತೇನೆ, ಮತ್ತೆ ಕಂಟಿನ್ಯೂ ಮಾತಾಡ್ತೀನಿ. ಓಕೆ, ಸೊ ನಂದು ಇವಾಗ ರೆಡಿ ಆಗಿದೆ. ಬಟ್ಟೆ ಹಳೇದೇ ಹಾಕ್ಕೊಂಡಿದ್ದೀನಿ. ಸೊ ದಟ್ ಅವನಿಗೆ ಸ್ನಾನ ಮಾಡಿಸಿ ರೆಡಿ ಆದಮೇಲೆ ನಾನು ಬೇರೆ ಬಟ್ಟೆ ಹಾಕ್ಕೊತೀನಿ. ಅವನು ಬೆಳಗ್ಗೆಯಿಂದ ಕಿರಿಕಿರಿ ಮಾಡ್ತಾನೇ ಇದ್ದಾನೆ ಇವತ್ತು. ಯಾಕೋ ಇದ್ದಾಗಿಂದ ಬೇಗನೆ ಎದ್ಬಿಡ್ತಾನೆ, 6-6:30 ಕಿರಿಕಿರಿ ಮಾಡ್ತಾನೆ ಇರ್ತಾನೆ. ಸೊ ಬೇಗ ನಾನು ಹೋಗಿ ಅವನಿಗೆ ಸ್ನಾನ ಮಾಡಿಸ್ಬಿಟ್ಟು ಅವನಿಗೆ ಒಂದು ಔಟ್ಫಿಟ್ ಹಾಕ್ಬಿಟ್ಟು ಬೇಗ ಹೊರಡ್ತೇವೆ. ಸೊ ಈ ಇಯರಿಂಗ್ ಹಾಕಿದ್ದೀನಿ. ಒಂದು ಔಟ್ಫಿಟ್ ಬಂದು ಆಮೇಲೆ ತೋರಿಸ್ತೀನಿ. ಓಕೆ, ಯಾ ಫ್ಲವರ್ ಬಂದಿದೆ ಆಲ್ರೆಡಿ. ಲೆಟ್ ಮಿ ಶೋ ಯು. ಫ್ಲವರ್ ಎಷ್ಟು ಕ್ಯೂಟಾಗಿದೆ ಅಂದರೆ ಚಂದ ಕಾಣಿಸ್ತಾ ಇದೆ. ಓ, ಹೀಸ್ ಕ್ರೈಮ್. ಫಸ್ಟ್ ನಾನಿಲ್ಲಿ ಬಿಸಿ ಕಾಫಿ ಕುಡಿತಾ ಇದ್ದೀನಿ. ಯಾಕಂತಂದರೆ ನಿದ್ದೆ ಆಗಿಲ್ದಂಗೆ ಹೋಲ್ ಡೇ ಆ್ಯಕ್ಟಿವ್ ಆಗಿರೋದಕ್ಕೆ, ಅದೊಂದು ಮಾರ್ನಿಂಗ್ ಬೂಸ್ಟ್ ಕೊಡೋದಕ್ಕೆ ಲಿಟ್ರಲಿ ಈಗ ಬೇಕಾಗುತ್ತೆ ಕಾಫಿ. ಬಿಕಾಸ್ ನಿದ್ದೆ ಆಗಿದ್ದಂಗೆ ಒಂಥರ ತಲೆಗೆ ಗಿಮ್ಮಂತಿರುತ್ತೆ, ಏನೂ ಮಾಡೋದಕ್ಕೂ ಅನಿಸಲ್ಲ. ಸೊ ಹಾಗಾಗಿ ಮಾರ್ನಿಂಗ್ ಎನರ್ಜಿ ಇದು. ತಿಂಡಿ ಪುಳಿಯೋಗರೆ. ಟೈಮ್ ಆಲ್ಮೋಸ್ಟ್ 9:30 ಆಗಿದೆ. ಹೊರಡಬೇಕು. 1.5 hours ತೋರಿಸ್ತಾ ಇದೆ. ಮಾರ್ನಿಂಗ್ ಅಲ್ವಾ, ಟ್ರಾಫಿಕ್ ಇರಲ್ಲ. ಸೊ ವಿ ಆರ್ ಸಾರ್ಟೆಡ್. ಆ್ಯಕ್ಚುಲಿ ಗುರುಗೆ ಈ ಥರ ಟೀ ಶರ್ಟು, ಓವರ್ ಜೀನ್ಸ್, ಈ ಥರ ಔಟ್ಫಿಟ್ಸ್ಗಳು ಅವನಿಗೆ ಇಷ್ಟ ಆಗುತ್ತೆ. ಅಪಾರ್ಟ್ ಫ್ರಮ್ ದಿಸ್ ಐ ಗೆಸ್ ಅವನಿಗೆ ಸ್ಯಾರಿ ಇಷ್ಟ. ಸ್ಯಾರಿನೇ ಹಾಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಬೇಬಿನ ಹಿಡ್ಕೊಂಡು ಸ್ಯಾರಿ ಎಲ್ಲ ತುಂಬ ಹೆಕ್ಟಿಕಾಗಿ ಹೋಗುತ್ತೆ ಅಂತ ಸುಮ್ಮನೆ ಈ ಥರದ್ದು ಒಂದು ಶರ್ಟ್ ಹಾಕಿ ಇಲ್ಲಿ ನಾನು, ನಮ್ಮಣ್ಣ, ನನ್ನ ನೀಸ್ 3 ಜನ ಹೊರಟೇ ಬಿಟ್ವಿ ಏರ್ಪೋರ್ಟ್ಗೆ. ಸೊ ಕ್ಯಾಬ್ ಹತ್ತಿದ್ದೀವಿ. ಇವಾಗ ಇದ್ದೀವಿ ಪುಟಣಿ ಜೊತೆ. ಆಲ್ರೆಡಿ ಟೈಮ್ ಆಗಿದೆ. ಇವಾಗ ಆಲ್ಮೋಸ್ಟ್ 9:45-50 ಆಗ್ತಾಯಿದೆ. ಹೋಗೋಷ್ಟೊತ್ತಿಗೆ 11:30 ಆಗುತ್ತೆ. ಐ ಥಿಂಕ್ ಕರೆಕ್ಟ್ ಟೈಮ್ಗೆ ಹೋಗ್ತೀವಿ ಬಿಕಾಸ್ ಹಿ ಈಸ್ ರೀಚಿಂಗ್ ಅಟ್ 10:30. ಸೊ ಚೆಕ್ಔಟ್ ಎಲ್ಲ ಮಾಡ್ಕೊಂಬರೋಷ್ಟೊತ್ತಿಗೆ 1 hour ಆಗುತ್ತೆ. ಸೊ 11:30 ಆಗುತ್ತೆ. ಸೊ ಕರೆಕ್ಟಾಗಿ ಹೋಗ್ತಿದ್ದೀವಿ ಅಂತ ಅನಿಸುತ್ತೆ. ಹೊತ್ತು ಮಾಮ್ ಕ್ಯಾನ್ ನೆವರ್ ಟೇಕ್ ಎ ಲೀವ್ ಅಂತ ಹೇಳ್ತಾರಲ್ಲ, ಲಿಟ್ರಲಿ ಅದು. ಸೊ ಆನ್ ದಿ ವೇ ಬೇಬಿಗೆ ಫೀಡ್ ಮಾಡಿ ಅವನ್ನ ಚೆನ್ನಾಗಿ ನಿದ್ದೆ ಮಾಡಿಸಿ. ಬಿಕಾಸ್ ತುಂಬ ಕ್ರ್ಯಾಂಕಿ ಆದರೆ ಕಷ್ಟ, ಮತ್ತು ಅವನ ಹತ್ರ ಹೋಗಲಿಲ್ಲ ಅಂದರೆ ಆ ಕ್ರ್ಯಾಂಕಿನೆಸ್ಸಿಂದ ಅಂತ ಎಲ್ಲ ಇತ್ತು. ಆ್ಯಂಡ್ ಆಲ್ವೇಸ್ ದ ಗುಡ್ ಫೆಡ್ ದ ಬೇಬಿ, ಸ್ಲೀಪ್, ಮಲ್ಕೊಂಡಿರೋ ಬೇಬಿ ಇಸ್ ದ ಬೆಸ್ಟ್ ಬೇಬಿ. ಸೊ ಹಾಗಾಗಿ ಅವನಿಗೆ ಚಂದ ಮಾಡಿ ಹೆಂಗೋ ಮಾಡಿ ಮಲಗಿಸ್ಬಿಟ್ಟು ಒಂದು 20 minutes 30 minutes ಅವನೊಂದು ಪವರ್ ನ್ಯಾಪ್ ತೊಗೊತಾನೆ. ಸೊ ಅದು ತೊಗೊಂಡ್ರೆ ಸಾಕು, ಫುಲ್ ಆ್ಯಕ್ಟಿವ್ ಆಗಿ ಕುಂದಾಡ್ಕೊಂಡು ಆರಾಮಾಗಿರ್ತಾನೆ. ಆ್ಯಂಡ್ ಎಸ್ಪೆಷಲಿ ಅವನಿಗೆ ಹೊರಗಡೆ ಇದ್ದರೆ ಅಂತೂ ಅವನಿಗೆ ತುಂಬ ಇಷ್ಟ. ಅವನಿಗೆ ಆಲ್ರೆಡಿ ರೀಚ್ ಆಗಿಬಿಟ್ಟಿದ್ದಾನೆ. ಜಸ್ಟ್ ಸ್ಟಾರ್ಟೆಡ್. 20 minutes ಆಗಿದೆ ನಾವು ಸ್ಟಾರ್ಟ್ ಮಾಡಿ. ಎಲ್ಲ ಡಬಲ್ ಟಿಕ್ ಆಗ್ತಿದೆ. ಸೊ ಈಸ್ ಆಲ್ರೆಡಿ ರೀಚ್ಡ್. ಐ ಥಿಂಕ್ ನಮ್ಗಿಂತ ಬೇಗ ಅವ್ರನ್ನೇ ಹೊರಗೆ ಬರ್ತಾನೇನೋ ಅಂತ ಅನ್ನಿಸ್ತಾರೆ. ಇನ್ನೊಂದು ಸ್ವಲ್ಪ ಬೇಗ ಹೊರಡಬೇಕಿತ್ತು ನಾವು 9ಗೆಲ್ಲ. ಓಕೆ, ನನಗೆ ಹೇಳಿದ್ದೀನಲ್ಲ ಒಳಗೆ ಕೂತ್ಕೊಳ್ಳೋಕ್ಕೆ, ನೋಡೋಣ ಏನಾಗುತ್ತೆ ಅಂತ.
ಪಪ್ಪು ಬಿದ್ದಿದೆ, ಪಪ್ಪು ಬಿದ್ದಿದೆ. ನಾವು ಪಪ್ಪನ ಕರ್ಕೊಂಬರಕ್ಕೆ ಹೋಗ್ತಿದ್ದೀವಿ. ಅವಮ್ಮ ಅಲ್ಲೋ ಪೂಜು, ನಾವು ಪಪ್ಪ ಬಂದುಬಿಟ್ಟೈತಂತ ಆಲ್ರೆಡಿ. ನಾವೇ ಲೇಟ್ ಹೋಗ್ತಿದ್ವಿ ನೋಡಮ್ಮ. ಪಪ್ಪ ನಮಗೆ ಬಂದು ಕಾಯ್ತಿರುತ್ತೆ, ನಾವು ಪಪ್ಪನ ಕಾಯೋದಲ್ಲ. ಗುಂದು ಮರಿ ಬೈಕ್ ನೋಡ್ತಿದ್ದೀಯಾ? ಇಷ್ಟನಾ ನಿಮಗೆ ಬೈಕ್ ಇಷ್ಟನಾ ಕಣ್ಣಂಗೆ ಬಹುದು. ಟ್ರಾಫಿಕ್ ಜೋರೇ ಇದೆ ಟ್ರಾಫಿಕ್. ಆಲ್ರೆಡಿ ಲಗೇಜ್ ಎಲ್ಲ ತೊಗೊಂಡು ಈಸ್ ಆಲ್ರೆಡಿ ಸಿಟ್ಟಿಂಗ್ ಔಟ್ ಸೈಡ್ ಡಿಪಾರ್ಚರಿಂದ ಹೊರಗೆ ಬಂದಿದ್ದಾನೆ. ನಾವು ಈ ನಾಟ್ ಇವನ್ ಏರ್ಪೋರ್ಟ್ ರೋಡಿಗೂ ಸಹಿತ ಇನ್ನೂ ಬಂದಿಲ್ಲ. ನಾವು ಸ್ಟಿಲ್ ವೆರಿ ಫಾರ್. ಅವನೇ ಬಂದು ನಮಗೆ ಕಾಯ್ತಾ ಇದ್ದಾನೆ. ಇಟ್ಸ್ ಓಕೆ, ಹೋಗ್ತಾ ಇದ್ದೀವಿ, ಹೋಗೋಣ. ಆಲ್ಮೋಸ್ಟ್ ಒಂದು 24 hours ಟ್ರಾವೆಲ್ ಮಾಡ್ತಾ ಇದ್ದಾನೆ ಅವನು. ಫ್ರೈಡೇ ಅಲ್ಲಿ ಮಾರ್ನಿಂಗ್ 4 o'clock ಅವ್ನು ಶುರು ಮಾಡಿದ್ದು. ಹ್ಯಾಸ್ ಟು ಗೋ ಟು ಗುತೆನ್ಬರ್ಗ್. ಅಲ್ಲಿಂದ ಫ್ಲೈಟ್ ಇದ್ದಿದ್ದು. ಅಲ್ಲಿಗೆ ಹೋಗೋಕ್ಕೆ 1.5 hours ಬೇಕು. ಸೊ ಆಲ್ಮೋಸ್ಟ್ 4 ಅವನು ಟ್ರಾವೆಲ್ ಮಾಡ್ತಾನೇ ಇದ್ದಾನೆ. ಮೋರ್ ದ್ಯಾನ್ 24 hours ಟ್ರಾವೆಲ್ ಮಾಡ್ತಾ ಇದ್ದಾನೆ. ಈಗ ಮತ್ತೆ ನಾನು 1 hour ಕಾಯಿಸ್ತಾ ಇದ್ದೀನಿ. ನಿಜ ಸಖತ್ತು ಫ್ರಸ್ಟ್ರೇಟ್ ಆಗಿಬಿಟ್ಟಿರ್ತಾನೆ ಪಾಪ. ಇವನ್ ನಾನು ವಾಪಸ್ ಬರ್ಬೇಕಾದ್ರೆ ನನಗೂ ಅನಿಸ್ತಿತ್ತು, ಯಾವಾಗ ರೀಚ್ ಆಗ್ತೀವಪ್ಪ ಅಂತ ತಲೆ ಕೆಟ್ಟೋಗ್ಬಿಡ್ತಿತ್ತು. ಸ್ವೀಡನ್ಗೆ ಬ್ಯಾಂಗ್ಳೂರಿಂದ ಡೈರೆಕ್ಟ್ ಫ್ಲೈಟ್ ಇಲ್ಲ. ಎಲ್ಲಾದರೂ ಒಂದು ಕಡೆ ಲೇಓವರ್ ಕೊಡ್ತಾರೆ. ಲೈಕ್ ಇಟ್ ಮೈಟ್ ಬಿ ಟರ್ಕಿ ಅಥವಾ ದುಬೈ. ಸೊ ಈ ಥರ ಎಲ್ಲಾದರೂ ಒಂದು ಕಡೆ ಕೊಡ್ತಾರೆ. ಆ್ಯಂಡ್ ಡೈರೆಕ್ಟಾಗಿ ಬ್ಯಾಂಗ್ಳೂರಿಂದ ಭಾಳ ಕಡಿಮೆ ಇರೋದು. ಲೈಕ್ ಡೆಲ್ಲಿಯಿಂದ, ಅಲ್ಲಿಂದ ಜಾಸ್ತಿ, ಮುಂಬೈ ಆ ಕಡೆಯಿಂದ ಬರೋದು ಜಾಸ್ತಿ. ಸೊ ಅವನು ಫಸ್ಟು ಗುತೆನ್ಬರ್ಗಿಂದ ಟರ್ಕಿಗೆ ರೀಚ್ ಆಗಿ, ಟರ್ಕಿಯಿಂದ ಡೆಲ್ಲಿಗೆ ಬಂದು, ಡೆಲ್ಲಿಯಿಂದ ಇವಾಗ ಬ್ಯಾಂಗ್ಳೂರಿಗೆ ಬಂದಿದ್ದಾನೆ. ಆಲ್ರೆಡಿ ರೀಚ್ ಆಗಿದ್ದಾನೆ. ನಾವು ಇನ್ನೂ ರೀಚ್ ಆಗ್ತಾ ಇದ್ದೀವಿ. ಅವರು ಕ್ಯಾಬ್ ಡ್ರೈವರು ಕಾಲ್ ಮಾಡ್ತಿದ್ದಾರಂತೆ ಅವನಿಗೆ. ಸೊ ಇನ್ನೂ ಲ್ಯಾಂಡ್ ಆಗಿಲ್ಲ, ಇನ್ನು ಒಳಗೆ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಬೇಗ ನಾವು ಇವಾಗ ರೀಚ್ ಆದರೆ ಸಾಕು. ಪಾಪ ಇನ್ನೂ ಕಾಯಿಸೋದು ಬೇಡ. ಈಗ ನಾವು ಕಬ್ಬನ್ ಪಾರ್ಕ್ ಹತ್ರ ಇದ್ದೀವಿ. ಸರ್ಪ್ರೈಸ್ ಕೊಡೋಕ್ಕೆ ಹೋಗಿ ಏನಾದರೂ ಎಡವಟ್ಟುಗಳೇ ಮಾಡ್ಕೊಳ್ತೀನಿ ನಾನಂತೂ. ಯಾವಾಗಲೂ ಏನಾದರೂ ಎಡವಟ್ಟುಗಳಾಗ್ತಾನೇ ಇರುತ್ತೆ. ಇಲ್ಲಿ ಹೋಗೋಣ. ನಡ್ರಿ. ಎಲ್ಲಿ ಹೋಗ್ತಿದ್ದೀವಿ ನಾವು? ಎಲ್ಲಿ ಹೋಗ್ತಿದ್ದೀವಿ? ಟಾಟಾ ಬಂದಿದ್ದೀವಾ? ಟಾಟಾ ಬಂದಿದ್ದೀವಿ. ಜುಜು ಆಯ್ತಾ? ಕನ್ನ ಬಂದೇ ಬಿಟ್ರೆ ಕೆಳಕ್ಕೆ. ಗುಡ್ಡವ ಗುಂಡಣ್ಣ ಬಾ. ವೆಲ್ಕಮ್ ಬ್ಯಾಕ್. ಅಯ್ಯೋ ಏನು ಬಂದಿದೆ ನೋಡಿ. ಏನೇ ಹೊರಗೋದು ಇಷ್ಟಲ್ಲ ದೂರ. ಸುಮ್ಮನೆ ಇದೆ ಯಾಕೋ ಬಂಗಾರಿ. ಯಾರು ಭರ್ತ ಪಡ್ಡು ಬಕ್ಕಂತ ಬೀಳಿಸ್ಬಿಟ್ಟ. ಕೈ ಇಟ್ಕೊಂಡು ನಡೆಸ್ಕೊಂಡು ಕರ್ಕೊಂಡ್ಬರ್ತಿದ್ನ. ನನ್ನ ಕಾಲಿಗೆ ಕರ್ಕೊಂಡು
ಹಾನೆಸ್ಟ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹೋಗ್ತಾನೆ ಅಂತ. ಬಟ್ ಹೋಗಿದ್ದಕ್ಕೆ ತುಂಬ ಖುಷಿ ಆಯಿತು. ಅವನಿಗೂ ಅಷ್ಟೇ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಥರ ಫೀಲ್ ಆಗ್ತಿತ್ತು. ಅವ್ನು ಫೋನ್ ಕಾಲಲ್ಲಿ ಯಾವಾಗಲೂ ಅದು ಹೇಳ್ತೀವಿ, ಅಯ್ಯೋ ನನ್ನ ಹತ್ರ ಬರಲಿಲ್ಲ ಅಂದರೆ ಹತ್ತು ಬಿಟ್ಟರೆ ನಂಗೆ ತುಂಬ ಬೇಜಾರಾಗುತ್ತೆ ಅಂತ ಯಾವಾಗಲೂ ಹೇಳ್ತಾ ಇದ್ದ. ಬಟ್ ಥ್ಯಾಂಕ್ ಗಾಡ್ ಹೋದ. ಆ್ಯಂಡ್ ಹೋಗೋದು ಇರಲಿ, ಪ್ಲಸ್ ಹಿ ವಾಸ್ ಪ್ಲೇಯಿಂಗ್ ವಿತ್ ಹಿಮ್. ಚೆನ್ನಾಗಿ ಆಟಾಡ್ತಿದ್ದಾನೆ, ನಗ್ತಾ ಇದ್ದಾನೆ. ಅಂದರೆ ಬೇಬೀಸ್ ಯಾವಾಗ್ಲೂ ಒಂದು ಸಲ ಏನಾದರೂ ನೋಡಿದ್ರೆ, ಅವರು ಹೇಳ್ತಿದ್ದಾನಲ್ಲ ಫಸ್ಟ್ 2 months ಅವನು ಜೊತೆಲಿದ್ದಾನೆ ಆ್ಯಂಡ್ ಪ್ರೆಗ್ನೆನ್ಸಿಯಲ್ಲಿ ಜೊತೆಲಿದ್ದಾನೆ. ಸೊ ವಾಯ್ಸು ಎಲ್ಲ ಕೇಳಿಸ್ಕೊಂಡಿದ್ದಾನೆ ಅಂದರೆ ಅಷ್ಟು ಈಸಿಯಾಗಿ ಮರೆಯಲ್ಲ ನೋಡಿ ಮಕ್ಕಳು ಅಂತ ನನಗೆ ಅನಿಸಿದ್ದು. ಆ್ಯಂಡ್ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ದಟ್ಸ್ ಮೈ ನೀಸ್. ಸೊ ಶೀ ಈಸ್ ಆರ್ ಫಸ್ಟ್ ಬೇಬಿ ಇನ್ ಎಂಟೈರ್ ಫ್ಯಾಮಿಲಿ. ಸೊ ಎಲ್ರಿಗೂ ತುಂಬ ಅಟ್ಯಾಚ್ಡ್ ಅವಳು. ಇವನುಟಕ್ಕಿಂತ ಮುಂಚೆ ಐ ಗೆಸ್ ತುಂಬ ಆಟ ಆಡಿರೋದು, ಟೈಮ್ ಸ್ಪೆಂಡ್ ಮಾಡಿರೋದು ಅವಳ ಜೊತೆನೇ. ಆ್ಯಂಡ್ ಇವನು ಹುಟ್ಟಿದ ಮೇಲೆ ಲೈಕ್ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಕಡಿಮೆ ಆಗಿರೋದು. ಸೊ ಶಿಲ್ ಆಲ್ವೇಸ್ ರಿಮೇನ್ ಆಸ್ ಎ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇಲ್ಲಿ ಅಪ್ಪ ಮಗ ಸಂಬಂಧ ನಾನು ನೋಡೋದಕ್ಕೆ ಖುಷಿ ಆಗ್ತಿದೆ. ಇಬ್ಬರು ಚೆಂದ ಆಟಾಡ್ತಿದ್ರೆ. ಅಂದರೆ ಐ ಹ್ಯಾವ್ ಟು ಟೆಲ್, ದಿಸ್ ಈಸ್ ಮೈ ಫೇವ್ರೆಟ್ ವ್ಯೂ ಅಂತಲೇ ಹೇಳ್ಬೋದು. ತುಂಬ ಚೆಂದ ಅನ್ನಿಸ್ತಾ ಇತ್ತು. ಆ್ಯಂಡ್ ಮನೆಗೆ ಬಂದು ಸಿಕ್ಕಾಬಿಟ್ಟು ಹೊಟ್ಟೆ ಹಸಿದಾಯಿತು. ಚೆನ್ನಾಗಿ ತಿಂದ್ವಿ, ಚೆನ್ನಾಗಿ ಊಟ ಎಲ್ಲ ಮಾಡಿ ಆಮೇಲೆ ಏನೇನು ತೊಗೊಂಬಂದಿದ್ದಾನೆ ಅದನ್ನೆಲ್ಲ ಅನ್ಬಾಕ್ಸ್ ಮಾಡ್ತಾಯಿದ್ವಿ. ಸೊ ಇಲ್ಲಿ ನಮ್ಮ ಸಿಯಂಗೆ ಒಂದಷ್ಟು ಬಟ್ಟೆ, ಪಾಪುಗೆ ಒಂದಷ್ಟು ಬಟ್ಟೆ ಎಲ್ಲನೂ ತಂದಿದ್ದ ಅವನು. ಒಂದಷ್ಟು ಫ್ರೆಂಡ್ಸ್ ಕೊಟ್ಟಿದ್ದು, ಒಂದಷ್ಟು ಅವನೇ ತಂದಿದ್ದು. ಸೊ ಅದನ್ನೆಲ್ಲ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ವಿ. ಆ್ಯಂಡ್ ನನಗೂ ಕೂಡ ಒಂದಷ್ಟು ಗಿಫ್ಟ್ಸ್ಗಳು ಬಂದಿದೆ. ಚೆಕ್ ಮಾಡಬೇಕು ಅದನ್ನು. ಅದೇನಾಗ್ಬಿಟ್ಟಿದೆ ಅಂದರೆ ವಿಡಿಯೋ ಬೈ ಮಿಸ್ಸಾಗಿ ಡಿಲೀಟ್ ಮಾಡಿಬಿಟ್ಟಿದ್ದೇನೆ. ಸೊ ಅದರದ್ದು ಫ್ಯೂ ಪಾರ್ಟ್ಸ್ ಅಷ್ಟೇ ಇದೆ. ನಂದು 2 ಹ್ಯಾಂಡ್ ಬ್ಯಾಗ್ ಬಂದಿದ್ದಾವೆ. ಸೊ ಮೇ ಬಿ ಇನ್ ದ ನಿಯರ್ ಬೈ ಫ್ಯೂಚರ್ ಮೇ ಬಿ ಐ ವಿಲ್ ಶೋ ಯು. ದಟ್ಸ್ ಮೈ ಬರ್ಡೇ ಗಿಫ್ಟ್. ಸೊ ನನ್ನ ಬರ್ಡೇಗೆ ಈ ಸಲ ಲೈಕ್ ಹ್ಯಾಂಡ್ ಬ್ಯಾಗ್ ಬಂದಿದೆ. ನನ್ನ ಹಸ್ಬೆಂಡ್ ಕೊಡಿಸಿದ್ದದು. ಸೊ ದಟ್ ವಾಸ್ ಗಿಫ್ಟ್. ಓಕೆ, ಅದ್ರದ್ದು ಅನ್ಬಾಕ್ಸಿಂಗ್ ವಿಡಿಯೋ ಕೂಡ ಇತ್ತು. ಬಟ್ ಐ ಡೋಂಟ್ ನೋ ಹೆಂಗೆ ಡಿಲೀಟ್ ಆಯಿತು. ಈ ಫೋನ್ ಫುಲ್ ಫಿಲ್ಲಪ್ ಆಗೋಗ್ಬಿಟ್ಟಿರುತ್ತೆ. ಸಮ್ಟೈಮ್ಸ್ ವಿಡಿಯೋಗಳು ಸೇವ್ ಮಾಡಿ 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 ತುಂಬ ಆಗೋಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಹೆಂಗೋ ಮಿಸ್ಸಾಗಿ ಡಿಲೀಟ್ ಆಗಿಬಿಟ್ಟಿದೆ. ಐ ವಿಶ್ ಅದನ್ನು ಹೆಂಗಾರು ಹುಡುಕ್ಬೋದಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಹ್ಯಾಪೆಂಡ್ ಇಸ್ ಹ್ಯಾಪೆಂಡ್. ಸೊ ದಟ್ ಈಸ್ ದ ಒನ್ ಪಾರ್ಟ್. ಆ್ಯಂಡ್ ಇದು ಒಂದು ವಿಂಟರ್ ಕ್ಲಾತ್ಸ್ ಅಂತಲೇ ಹೇಳ್ಬೋದು. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿದ್ವು. ಆ್ಯಂಡ್ ವೆಲ್ಕಮ್ ಹೋಮ್ ಕೇಕ್ನ ಕಟ್ ಮಾಡಿದ್ವಿ. ಬಿಕಾಸ್ ಆಬ್ವಿಯಸ್ಲಿ ಇಟ್ಸ್ ಎ ಲೈಕ್ ಟ್ರೆಷರ್, ಹ್ಯಾಪಿನೆಸ್ ಎಲ್ಲನೂ ಕೂಡ ನಮ್ಮ ಫ್ಯಾಮಿಲಿಗೆ ವಾಪಸ್ ಬಂದಂಗೆ ಫೀಲ್ ಆಗ್ತಾಯಿತ್ತು ನನಗೆ. ನನ್ನ ಖುಷಿಗೆ ಪಾರನೇ ಇಲ್ಲ ಅಂತಲೇ ಹೇಳ್ಬೋದು. ಆವತ್ತಿನ ದಿನ ತುಂಬ ಎಕ್ಸ್ಟ್ರೀಮ್ಲಿ ಹ್ಯಾಪಿಯಾಗಿದ್ದೆ. ಏನೋ ಒಂಥರ ಲೈಕ್ ಏನೋ ಕಳ್ಕೊಂಡಿದ್ದು ಫೀಲ್ ಬರ್ತಾಯಿತ್ತು ನನಗೆ ಇಷ್ಟು ದಿನ. ಅದೇನೋ ವಾಪಸ್ ನನಗೆ ಕೊಟ್ಬಿಟ್ಟಿದ್ದಾರೆ ಅನ್ನೋ ಥರ ಅಷ್ಟು ಖುಷಿ ಆಗ್ತಿತ್ತು ಅವ್ನು ಬಂದಾಗ. ಹೇ ಫೈನಲಿ ಮತ್ತೆ ನಮ್ಮ ಫ್ಯಾಮಿಲಿ ರೀಯೂನೈಟ್ ಆಗಿದೆ. ವಾವ್, ಹೇಳೋದಕ್ಕೆ ಎಷ್ಟು ಚೆಂದ ಅನ್ನಿಸ್ತಿದೆ ಅಲ್ಲ. ಐ ಕಾಂಟ್ ವೇಟ್ ಟು ಗೋ ಬ್ಯಾಕ್ ಟು ಅವರ್ ಫೇವ್ರೆಟ್ ಪ್ಲೇಸಸ್ ನಾವು. ಈಗ ಹೆಂಗೆ ಅಂತಂದರೆ ಸೇಮ್ ಅದೇ ಓಲ್ಡ್ ಪ್ಲೇಸಸ್, ಅದೇ ಮನೆ, ಅದೇ ಜಾಗ ಎಲ್ಲನೂ ಅದೇ. ಬಟ್ ಒನ್ ಮೋರ್ ಅಡಿಷನ್ ಟು ದ ಫ್ಯಾಮಿಲಿ ಅನ್ನೋ ಥರ. ಅಂದರೆ ಎಲ್ಲ ಕಡೆ ಹೋಗ್ತಾ ಇದ್ವಿ. ಬಟ್ ಇವಾಗ ಒಂದು ಲಿಟಲ್ ನಮ್ಮ ಕನ್ನೂ ಅದ್ರ ಜೊತೆಗೆ ಬರ್ತಾ ಇರ್ತಾನೆ. ಸೊ ಆರ್ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್. ಸೊ ಇವಾಗ ನಾವು ವಾಪಸ್ ಬಂದಮೇಲೆ ಬ್ಯಾಗೆಲ್ಲ ಅನ್ಪ್ಯಾಕ್ ಮಾಡ್ತಾಯಿದ್ವಿ. ಸೊ ಆವಾಗ ನನಗೆ ಏನೋ ಒಂದು ಗಿಫ್ಟ್ ಬಂದಿದೆ. ಸೊ ಬನ್ನಿ ತೋರಿಸ್ತೀನಿ ಏನು ಗಿಫ್ಟ್ ಅಂತ. ಸೊ ಟಂಟಡ, ನಂದು ಫಸ್ಟ್ ನಾಟ್ ಸೊ ಲಕ್ಸುರಿ ಬಟ್ ಲಕ್ಸುರಿ ಬ್ಯಾಗೆ ನನ್ನ ಪ್ರೀ ಬರ್ಡೇ ಗಿಫ್ಟ್ ಬಂದಿದೆ. ಐ ಆಮ್ ಸೋ ಹ್ಯಾಪಿ 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 ಹ್ಯಾಪಿ. ನನ್ನ ಮಗ ಇಲ್ಲಿ ಸೈಡಿಂದ ನೋಡ್ತಾ ಇದ್ದಾನೆ, ಇವಳು ಯಾರು ಕುಣಿತಾ ಇದ್ದಾಳಲ್ಲ ಅಂತ. ಓಕೆ ಬನ್ನಿ, ಲೆಟ್ಸ್ ಅನ್ಪ್ಯಾಕ್. ನಾನು ಆಗಲೇ ಹೇಳ್ದಂಗೆ ಅನ್ಬಾಕ್ಸಿಂಗ್ ವಿಡಿಯೋ ಇಲ್ಲ. ಐ ಲಾಸ್ಟ್ ಇಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ದಟ್ಸ್ ಇಟ್ ಫಾರ್ ಟುಡೇ.
ನಾನು ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಐ ಆಮ್ ಅರ್ಪಿತಾ ತೆಲ್ಕ ಸೈನಿಂಗ್ ಆಫ್. ಬಾಯ್.